ನಂಗೂ ಗೊತ್ತಿಲ್ಲ. ಬಿಡ್ತೀನಿ ನಮ್ ಕಡೆ ಕಾಯ ಹಾಕಲ್ಲ, ಇವ್ ಹೇಳಿದ್ರಲ್ಲ ಸಾಕು ಬಿಡು. ಪಪ್ಪಾಯ ತಿಂತೀರಾ, ವಾಟರ್ ಮೆಲನ್ ತಿಂತೀರಾ, ಬಾಳೆಹಣ್ಣು ತಿಂತೀರಾ ಅಂತ ಹಿಂಸೆ ಕೊಡ್ತಾವ್ರೆ ಫ್ರೆಂಡ್ಸ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫ್ರೆಂಡ್ ಮನೆ. ನಾವು ಫ್ರೆಂಡ್ ಮನೆಗೆ ಬಂದಿದ್ದೀವಿ, ನಾನು ಮತ್ತೆ ಇನ್ನೊಬ್ಳು ನನ್ನ ಫ್ರೆಂಡು. ನಿಮ್ಗೆಲ್ಲ ಗೊತ್ತು, ಆಕ್ಚುಲಿ ಇವರು ನನ್ನ ಜೊತೆ ಪಾಂಡಿಚೇರಿಗೆ ಟ್ರಿಪ್ ಬಂದಿದ್ರು. ನೀವು ಆ ವಿಡಿಯೋಸ್ ನೋಡಿದ್ರೆ ನಿಮಗೆ ಇವ್ರ ಪರಿಚಯ ಇರುತ್ತೆ. ಇವತ್ತು ನಾವೆಲ್ಲರೂ ಸೇರ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಹೋಳ್ಗೆ ಮಾಡಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಒಂದೇನಪ್ಪ ಪ್ರಾಬ್ಲಮ್ ಅಂತಂದ್ರೆ, ಹೋಳ್ಗೆ ಮಾಡೋದಕ್ಕೆ ನಮ್ಮ ಕಡೆ ಎಲ್ಲ ನಾವು ತೊಗರಿ ಬೇಳೆನಲ್ಲಿ ಹೋಳ್ಗೆ ಮಾಡ್ತೀವಿ, ಒಬ್ಬಟ್ಟು, ಓಕೆನಾ. ಬಟ್ ಇವರು ಕಡಲೆಬೇಳೆನಲ್ಲಿ ಒಬ್ಬಟ್ಟು ಮಾಡ್ತಾರಂತೆ. ನಾನಂತೂ ಕಡಲೆಬೇಳೆ ಒಬ್ಬಟ್ಟು ಯಾವತ್ತೂ ತಿಂದಿಲ್ಲ. ಸೊ ಹೆಂಗ್ ಬರುತ್ತೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಅಂತ ನನಗನ್ನಿಸ್ತು. ನಿಮ್ಮನೇಲೂ ನೀವು ಯಾವ್ದ್ರಲ್ಲಿ ಒಬ್ಬಟ್ಟು ಮಾಡ್ತೀರಾ, ತೊಗರಿ ಬೇಳೆಯನ್ನು ಮಾಡ್ತೀರಾ ಇಲ್ಲ ಕಡಲೆಬೇಳೆನಲ್ಲಿ ಒಬ್ಬಟ್ಟು ಮಾಡ್ತೀರಾ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನನಗೆ ಇಷ್ಟ ಆಗೋದು ತೊಗರಿ ಬೇಳೆ ಒಬ್ಬಟ್ಟೇನೆ. ಬಟ್ ಇವರೆಲ್ಲ ಮೆಜಾರಿಟಿ ಬಂದ್ಬಿಟ್ಟು ಇವರಿಬ್ರು, ಒಬ್ರು ಮಂಗಳೂರವರು, ಒಬ್ರು ಹುಬ್ಬಳ್ಳಿಯವರು, ಅವರಿಬ್ರು ಮಾಡೋದು ಕಡಲೆಬೇಳೆ ಒಬ್ಬಟ್ಟೆ ಅಂತೆ. ಬಟ್ ನಮ್ಮ ಕಡೆ ಎಲ್ಲ ನಾವು ಯಾವತ್ತು ಕಡಲೆಬೇಳೆನಲ್ಲಿ ಮಾಡೇ ಇಲ್ಲ ಒಬ್ಬಟ್ಟು, ನಾವು ಮಾಡೋದು ತೊಗರಿ ಬೇಳೆನಲ್ಲೇ. ಸೊ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದೀವಿ ಒಂದೊಂದೇ. ನಾನು ಯಾವ ತರ ಪ್ರಿಪೇರ್ ಮಾಡ್ಕೋತೀವಿ, ನಮ್ದೇನೇನು ಕಾನ್ವರ್ಸೇಷನ್ ಇರುತ್ತೆ ಎಲ್ಲ ಈ ವಿಡಿಯೋ ತೋರಿಸ್ತಿರ್ತೀನಿ. ಸೊ ಬನ್ನಿ ನೋಡಿ ಫ್ರೆಂಡ್ಸ್, ಇವತ್ತು ಒಬ್ಬಟ್ಟು ಮಾಡೋದು ಇವಳೇ. ಸೊ ಒಬ್ಬಟ್ಟು ಮಾಡೋದಕ್ಕೆ ಮೊದಲಿಗೆ ನಾವು ಹಿಟ್ಟು ಕಲಿಸ್ಕೋಬೇಕು. ನನ್ಗೆ ಹಿಟ್ಟು ಕಲಿಸೋ ಕೆಲಸ ಕೊಟ್ಟಿದ್ದಾರೆ, ಸೊ ಹಿಟ್ಟು ಕಲಿಸ್ತಾ ಇದ್ದೀನಿ. ಹೆಂಗ್ ಕಲಿಸ್ಬೇಕು ಅಂದ್ರೆ, ಹಿಟ್ಟಿಗೆ ನೀರ್ ಹಾಕೋಬೇಕು, ಕೈಯಲ್ಲಿ ಕಲಿಸ್ಬೇಕು. ಏನೇನು ಆಗ್ಬೇಕು ಇದಕ್ಕೆ ಹಿಟ್ಟು ಹಾಕಿದ್ದೀನಿ, ಸ್ವಲ್ಪ ನೀರ್ ಹಾಕಿದ್ದೀನಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಒಂದೇ ಒಂದ್ ಚಿಟಿಕೆ ಉಪ್ಪು, ಒಂದೇ ಒಂದ್ ಚಿಟಿಕೆ ಅರಿಶಿಣ ಹಾಕೊಂಡು ಕಲ್ಸ್ಕೊಬಿಡಿ ಈ ತರ. ಆಮೇಲೆ ಈಗ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಆಮೇಲೆ ಏನ್ ಮಾಡ್ತೀನಿ ಅಲ್ಲ, ಏನಂದ್ರೆ ಫ್ರೆಂಡ್ಸ್, ಇವಾಗ ಇವರು ಎಲ್ಲರೂ ಇವ್ರದ್ದು ಮೆಜಾರಿಟಿ ಕಡಲೆಬೇಳೆ ಒಬ್ಬಟ್ಟು ಮಾಡ್ಬೇಕು ಅಂತ. ಬಟ್ ಮಾಡಿಸ್ತಿರೋದು ನನ್ನ ಕೈಲಿ, ಇದು ನ್ಯಾಯನ? ನೋಡಿ ನಮ್ಮ ಅಜ್ಜಿ ಮಾಡೋದನ್ನ ನೋಡ್ಕೊಂಡು ಕೂತಿದ್ದೆ. ಸೊ ಫ್ರೆಂಡ್ಸ್ ನೋಡಿ, ಈ ತರ ಇಷ್ಟು ಒಬ್ಬಟ್ಟು ಏನದು ಹಿಟ್ಟು ರೆಡಿ ಆಗಿದೆ. ಇವಾಗ ಇದನ್ನ ನಾವು ಎಣ್ಣೆ ಹಾಕಿ ಸ್ವಲ್ಪ ಕಲ್ಸ್ಕೊಂಡಿದೀನಿ, ಹಿಂಗೆ 10 ನಿಮಿಷ ಇಡ್ತೀನಿ. ಅದಾದ್ಮೇಲೆ ಮತ್ತೆ ಎಣ್ಣೆಲಿ ಕಲ್ಸ್ಕೋಬೇಕು ಇದನ್ನ, ಇಲ್ಲ ಅಂತಂದ್ರೆ ನೀಟಾಗಿ ಬನ್ನಿ ಬರಲ್ಲ ಒಬ್ಬಟ್ಟು ಹೊತ್ತಕ್ಕೆ. ನಮ್ ಕಡೆ ಇದನ್ನ ಎಣ್ಣೆಲೇನೆ ನೆನೆಸ್ತಾರೆ, ಗೊತ್ತಾ? ಗೊತ್ತಿಲ್ಲ. ವಾಟರ್ ಮೆಲನ್ ತಿನ್ವಾ? ಇವರು ನಾನ್ ನಿಮಗೆ ಮುಂಚೆನೆ ಹೇಳಿದೆ, ಇವರು ಹಣ್ಣಿನ ಪಿಶಾಚಿ ಅಂತ. ರಾತ್ರಿಯಿಂದ ಪಪ್ಪಾಯ ತಿಂತೀರಾ, ವಾಟರ್ ಮೆಲನ್ ತಿಂತೀರಾ, ಬಾಳೆಹಣ್ಣು ತಿಂತೀರಾ ಅಂತ ಹಿಂಸೆ ಕೊಡ್ತಾವ್ರೆ ಫ್ರೆಂಡ್ಸ್. ನಾಕೆ ಅಂತೆ 3 ಜನಕ್ಕೂ ಬರಲ್ಲ, ಹೆಂಗ್ ಮಾಡಿದೀವಿ ನೋಡ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ತಾನೇ ಏನೇನ್ ತಿಂದಿದೀವಿ ಹೇಳು. ಫಸ್ಟ್ ಒನ್ನು ವಾಟರ್ ಕುಡ್ದಿದ್ದೀವಿ, ವಾಟರ್ ಕುಡ್ದಿದ್ದು ಲೆಮನ್ ವಾಟರು. ಅದಾದ್ಮೇಲೆ ನೀರ್ ದೋಸೆ ಚಟ್ನಿ, ಆಮೇಲೆ ರಾತ್ರಿ ಮಾಡಿದ್ದಿದ್ ಪಲಾವ್ ಇತ್ತು ಅಂದ್ಬಿಟ್ಟು ಅದನ್ನು ಸ್ವಲ್ಪ ತಿಂದಿದೀವಿ. ಅದಾದ್ಮೇಲೆ ಕಾಫಿ ಕುಡ್ದಿದೀವಿ, ಅದ್ರ ಜೊತೆಗೆ ನೀರು ಎಲ್ಲ ಕುಡ್ದಿದೀವಿ. ಸೊ ಇವಾಗ ಮತ್ತೆ ಬನ್ನಿ ತೋರಿಸ್ತೀನಿ. ನೋಡಿ ಕಲ್ಲಂಗಡಿ ಹೆಚ್ಚ್ತಾ ಇದಾರೆ. ಯಾರಾದ್ರೂ ಮನುಷ್ಯರು ಇಷ್ಟೊಂದು ತಿಂದು ಬದುಕಕ್ಕಾಗತ್ತ ಫ್ರೆಂಡ್ಸ್? ನಾನ್ ಬೇರೆ ಡಯಟ್ ಅಂತ 1 ವಾರದಿಂದ ಡಯಟೇ ಮಾಡಿಲ್ಲ. ವಾಟರ್ ಮಿಲನ್ ಆಕ್ಚುಲಿ ಡಯಟೇನೆ, ಬಟ್ ಅದ್ರ ಜೊತೆಗೆ ಊಟನು ಚೆನ್ನಾಗಿ ತಿಂದ್ರೆ ಏನು ಅದ್ ಎಫೆಕ್ಟ್ ಆಗಲ್ಲ. ಹಣ್ಣು ತಿನ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ, ಓಕೆನಾ? ಫಸ್ಟ್ ಹಣ್ಣು ತಿನ್ಬಿಡ್ತೀವಿ. ಓಕೆ, ಬಾಯ್ ಬಾಯ್. ಲೋಟ ತೋರ್ಸು. ಈ ಲೋಟದಲ್ಲಿ 1 ಲೋಟ ಬೇಳೆ ಹಾಕಿದೀವಿ, ಕಡಲೆ ಬೇಳೆ. ಈಗ ತೊಳಿತಾ ಇದಾರೆ ಅದನ್ನ.
ಇದನ್ನೇನೋ ವಿಷಲ್ ಹಾಕಿಸ್ತಾರಂತೆ. ವಿಷಲ್ ಹಾಕ್ಸ್ಬಾರ್ದು ಅಂತ ನಮ್ಮ ಅಮ್ಮ ಹೇಳಿದ್ರು. ಬಟ್ ತೊಗರಿ ಬೆಳೆಗೆ ಕಡಲೆ ಬೆಳೆಗೆ ತೊಗರಿ ಬೆಳೆಗೆ ವಿಷಲ್ ಹಾಕ್ಸ್ಬಾರ್ದಂತೆ, ಕಡ್ಲೆ ಬೆಳೆಗೆ ವಿಷಲ್ ಹಾಕ್ಸ್ಬೇಕಂತೆ. ಎಷ್ಟು ವಿಷಲು? 2 ವಿಷಲ್. ಓಕೆ ಓಕೆ. ಮತ್ತೆ ಏನ್ ಅನ್ನಿಸ್ತಿದೆ ಲೀಲು? ಏನಾದ್ರು ಹೇಳು ನಮ್ ಚಾನೆಲ್ ಬಗ್ಗೆ. ನಿಮ್ ಚಾನಲ್ ಚೆನ್ನಾಗಿ ಹೋಗ್ತಿದೆ, ಇನ್ನು ಒಳ್ಳೊಳ್ಳೆ ವಿಡಿಯೋಸ್ ಬರ್ಲಿ ಹಿಂಗೆ. ಅದೆಲ್ಲ ನಾನ್ ಕೊಟ್ಟಿರೋ ಐಡಿಯಾ. ಸುಳ್ಳು ಹೇಳ್ಬೇಕು ಈ ರೇಂಜ್ಗ? ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ಬೇಕಾದ್ರೆ ನೀನ್ ಒಬ್ಳೆ ಮೇಕಪ್ ಮಾಡ್ಕೊಬೇಡ, ಎಲ್ಲರಿಗೂ ಹೇಳ್ಬಿಟ್ಟು ಮೇಕಪ್ ಮಾಡಿಸಿ ಅವರು ಚೆನ್ನಾಗಿ ಕಾಣ್ಬೇಕು. ನೋಡಿ ನಾನು ಏನಾದ್ರು ಮೇಕಪ್ ಮಾಡ್ಕೊಂಡಿದ್ರೆ ನನ್ ಲಿಪ್ಸ್ಟಿಕ್ ಹಚ್ಕೊಂಡಿಲ್ಲ ನೋಡಿ ಫ್ರೆಂಡ್ಸ್. ಎಷ್ಟು ನನ್ ಬಗ್ಗೆ ಎಷ್ಟು ಇವಳು ಬ್ಲೇಮ್ ಮಾಡ್ತಾಳೆ ಅಂದ್ರೆ ನನ್ಗೆ. ಇವಳು ನನ್ ಫ್ರೆಂಡ್ ಅಲ್ಲ, ನನ್ನ ಹೆಮ್ಮಿಮಿ. ಹೌದು. ಇದೇ ಕೊಬ್ಬರಿನೇ ಹಾಕತ್ತಾನೆ, ಒಣಗಿದಲ್ಲ. ಕೊಬ್ಬರಿ. ಸೊ ಫ್ರೆಂಡ್ಸ್, ಇವಾಗ ಬೇಳೆ ಬೆಂದಿದೆ. ಈಗ ಬೇಳೆ ತೋರಿಸ್ತೀನಿ. ಅದ್ರ ಮುಂಚೆ ಬೆಲ್ಲ ಕುಟ್ಕೋತಾ ಇದ್ದೀವಿ. ಇಷ್ಟು ಬೆಲ್ಲ ಹಾಕ್ಬಾರ್ದು, ಸ್ವಲ್ಪನೇ ಹಾಕೋಬೇಕು. 1 ಲೋಟಕ್ಕೆ 1/2 ಲೋಟ ಬೆಲ್ಲ ಹಾಕಿದ್ರೆ ಸಾಕು. ಬೇಳೆ ಹಿಂಗಾಗಿದೆ. 2 ವಿಷಲ್ ಹೊಡ್ಸಿದೀನಿ. 2 ವಿಷಲ್ ಹಾಕಿದ್ಯಾ? 2 ವಿಷಲ್ ಅಂತೆ ಕಡ್ಲೆಬೇಳೆ. ಇಲ್ಲೇ 3 ಏಲಕ್ಕಿ ಹಾಕೋತಿದೀವಿ. ನೋಡು. ಸೊ ಬೇಳೆ ಎತ್ತಿಕೋತಾ ಇದೀವಿ. ಏನಕ್ಕೆ ಅಂದ್ರೆ ಸಾಂಬಾರ್ಗೆ. ಸೊ ಗಾಯ್ಸ್, ಇವಾಗ ಹೂರ್ಣ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ. ಬೇಳೆ ಬೆಂದಿತ್ತು ಆಲ್ರೆಡಿ, ನೀವು ನೋಡಿದ್ದೀರಾ. ಇವಾಗ ಅದಕ್ಕೆ ಬೆಲ್ಲ ಮತ್ತೆ ಏಲಕ್ಕಿ ಹಾಕ್ಬಿಟ್ಟು ಮತ್ತೆ ಬೇಯಿಸ್ಕೊತಾ ಇದ್ದೀವಿ. ಅದನ್ನು ಆಮೇಲೆ ರುಬ್ಕೋಬೇಕು. ಅದು ರುಬ್ಕೊಂಡ್ರೆ ಹೂರ್ಣ ಆಗತ್ತೆ. ಕಾಯಿ ಹಾಕ್ಬೇಕು. ಅಯ್ಯೋ ಏನ್ ಮಾಡ್ತಾರೋ ಏನ್ ಕತೆ ನೋಡಿ. ಇಷ್ಟು ಗಾಯ್ಸ್ ನಿಜ ಗೊತ್ತಿಲ್ಲ. ಫುಲ್ ಹಾಕು. ಫುಲ್ ಹಾಕ್ತಾರ ನಂಗೂ ಗೊತ್ತಿಲ್ಲ. ಬಿಡ್ತೀನಿ. ನಿಂಗೆ ನಮ್ ಕಡೆ ಕಾಯ ಹಾಕಲ್ಲ, ಇವ್ರು ಹೇಳಿದ್ರಲ್ಲ. ಹಾಕ್ ಸಾಕು ಬಿಡು. ಇದಕ್ ಸಾಂಬಾರ್ ಹಾಕದ್ರೆ ಬಿಡು. ಏನೋ ಒಂದ್ ಮಾಡ್ತಿದೀವಿ. ಸೊ ನೋಡಿ ಗೈಸ್, ನೋಡಿ ಕಾಯಿ ಆಯ್ತು, ಬೆಲ್ಲ ಆಯ್ತು, ಮತ್ತೆ ನಾವು ಹೋಳ್ಗೆ ಮಾಡ್ತೀವಪ್ಪ. ನಾನು ಯಾವತ್ತು ಮಾಡಿಲ್ಲ ಅಮ್ಮ. ನಾವು ಪ್ರತಿ ಯುಗಾದಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೆಲ್ಲ ಹೇಳ್ತಾಳೆ ಅಷ್ಟೇ. ಗಂಡ ಬಗ್ಗೆ ಏನು ಹೇಳಿಲ್ಲ. ಸ್ವಲ್ಪ ಒಬ್ಬಟ್ಟು ಮಾಡೋ ತರನೇ ಸ್ಮೆಲ್ ಬರ್ತಾ ಇದೆ. ಗೊತ್ತಿಲ್ಲ ನನ್ಗೆ ಯಾವ ತರ ಒಬ್ಬಟ್ಟಾಗತ್ತೆ ಅಂತ. ಒಂದೇ ಸಲ ಹಾಕೋಣ ಅಂತ ಮತ್ತೇನು 2-3 ಸತಿ. ಸೊ ಗಾಯ್ಸ್ ನೋಡಿ, ಹೂರ್ಣ ರೆಡಿ ಆಗಿದೆ, ಹಂಚ್ಕೊಟ್ಟು ರೆಡಿ ಆಗಿದೆ. ಇಲ್ಲಿ ನೋಡಿ, ಇವ್ರು ಬೇಯಿಸ್ತಿರ್ತಾರ ಅಷ್ಟೋ ತನಕ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಚೆನ್ನಾಗಿ ಬೇಯಿಸು ಬೇಳೆ. ಸೊ ಫ್ರೆಂಡ್ಸ್, ಇವಾಗೆಲ್ಲ ಆಯ್ತು. ಈಗ ಇನ್ನೊಬ್ರು ಫ್ರೆಂಡ್ ಆಡ್ ಆಗಿದ್ದಾರೆ ನಮ್ ಜೊತೆ. ಅವರು ಕುಣಿಗಲ್ಲಿಂದ ಬಂದಿದ್ದಾರೆ ಶಾಪಿಂಗ್ ಮಾಡಕ್ಕೆ ಅಂತ. ಅವಳು ನಾನು ಡೈಲಿ ಕುಣಿಗಲ್ಲಲ್ಲಿ ಮೀಟ್ ಆಗ್ತೀವಿ. ಬಟ್ ಇವತ್ತು ಬೆಂಗಳೂರಿಗೆ ಬಂದಿದ್ದಾಳೆ. ಇವತ್ತು ನಾವು ಮಾಡಿರೋ ಒಬ್ಬಟ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು. ನೋಡಿ, ಈಗ ನನ್ನ ಫ್ರೆಂಡ್ ಜಾಯಿನ್ ಆಗಿದ್ದಾಳೆ ನಾವು ಮಾಡಿರೋ ಒಬ್ಬಟ್ಟು ತಿನ್ನಕ್ಕೆ ಅಂತ. 3 ಜನ ಸೇರ್ಕೊಂಡು ಒಬ್ಬಟ್ಟು ಬೇಯಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ, ಈ ತರ ಒಬ್ಬಟ್ಟು ರೆಡಿ ಆಗಿದೆ. ಸರಿಯಾಗಿ ಬೇಯಿಸಿಲ್ಲ ಫ್ರೆಂಡ್ಸ್ ಇವರು. ಸೊ ಗೈಸ್, ಇವಾಗ ನಮ್ದು ಒಬ್ಬಟ್ಟೆಲ್ಲ ರೆಡಿ ಆಗಿದೆ. ಊಟ ಕುತ್ಕೊಂಡಿದ್ವಿ. ನೋಡಿ ನೋಡಿ, ಇದು ಒಬ್ಬಟ್ಟು ಈ ತರ ಆಗಿದೆ. ನಾನು ತುಪ್ಪ ರೆಡಿ ಮಾಡ್ಕೊಂಡಿದ್ದೀನಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳೋಣ ಅಂತ ನಂದು ಅರ್ಧ ಹಾಕಬು. ಸಾಕ. ನೀನು ಹೆಂಗೈತಾ? ಹೇಗಿದೆ? ಇವ್ರಿಗೆ ಎಷ್ಟು ಒಬ್ಬಟ್ಟು ತಿನ್ನಕ್ ಬಂದಿರೋರು. ಹೆಂಗೈತೆ ಹೇಳಿ ಪ್ಲೀಸ್. ಓಕೆ ಗಾಯ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ.
ನಾವೀಗ ಊಟ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದೀವಿ, ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಾ ಇದೀವಿ. ಅದೇನು ನಿಮಗೆ ತೋರ್ಸಲ್ಲ. ಇಲ್ಲಿಂದ ಊಟ ಮಾಡ್ಕೊಂಡು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಕುಣಿಗಲ್ ಹೋಗ್ಬೇಕು. ಸೊ ಓಕೆ, ಇವಾಗ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಲೈಕ್ ಮಾಡುವ. ಏನ್ ಬೇಕು? ಲೈಕ್. ಓಕೆ ಗಾಯ್ಸ್, ಬಾಯ್.